ಎಲ್ಲರಿಗೂ ನಮಸ್ಕಾರ. ಇದೇನು ಕ್ರಿಸ್ಮಸ್ ಇನ್ನೂ ಬಂದೇ ಇಲ್ಲ, ಕ್ರಿಸ್ಮಸ್ ಪ್ಲಮ್ ಕೇಕನ್ನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಕ್ರಿಸ್ಮಸ್ ಹತ್ರ ಬರ್ತಾ ಇದೆಯಲ್ಲ, ಮನೇಲೇ ಪ್ಲಮ್ ಕೇಕನ್ನು ಮಾಡಿಕೊಂಡ್ರೆ ಎಷ್ಟು ಹೆಲ್ದಿಯಾಗಿರುತ್ತೆ. ಹಾಗೆ ವಿತೌಟ್ ಆಲ್ಕೋಹಾಲ್ ಇಲ್ಲದೆ ಮಾಡಿದಂಥ ರಿಚ್ ಪ್ಲಮ್ ಕೇಕ್ ಇದು. ರುಚಿಯಲ್ಲಿ ಸೂಪರಾಗಿರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ನಾನು ಒಂದಿಷ್ಟು ಡ್ರೈ ಫ್ರೂಟ್ಸನ್ನು ಆರೆಂಜ್ ಜ್ಯೂಸಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಇದು ಮೆಷರ್ಮೆಂಟಿಂದ ನನ್ನ ವಿಡಿಯೋ ಡೆಲೀಟಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟನೋ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು 1 ಕಪ್ಪು ಫ್ರೆಶ್ ಆರೆಂಜ್ ಜ್ಯೂಸಲ್ಲಿ ನೆನೆ ಹಾಕ್ಕೊಂಡಿದ್ದೆ. 24 ಅವರ್ಸ್ ಆದಮೇಲೆ ನೋಡಿ ಎಲ್ಲ ಸೋಕಾಗಿದೆ ಚೆನ್ನಾಗಿ. ದ್ರಾಕ್ಷಿ, ಗೋಡಂಬೆ, ಚೆರ್ರಿ, ಟೂಟಿ ಫ್ರೂಟಿ, ಹಾಗೆ ವಾಲ್ನಟ್ಟು, ಬಾದಾಮು, ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ 1 ಚಮಚದಷ್ಟು. ಕಪ್ಪು ದ್ರಾಕ್ಷಿ, ಡೇಟ್ಸು, ವಾಲ್ನಟ್ಟು, ಹಾಗೆ ಕ್ರೇನ್ಬೆರೀಸು ಇದನ್ನೆಲ್ಲ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಕೊಂಡು ಸೋಕ್ ಮಾಡಿಕೊಂಡಿದ್ದು. ಈ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ, ಡ್ರೈ ನಟ್ಸ್ಗಳನ್ನ ಒಂದು ಕಾಲು ಕಪ್ಪು ಹಾಕ್ಕೊಂಡು ಸೋಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೇರಿ ಒಂದು 250 ಗ್ರಾಮ್ ಮೇಲೇ ಆಗಿದೆ. ಈಗ ಒಂದು ಕೇಕ್ ಮೋಲ್ಡನ್ನು ತಗೊಂಡು ಸ್ವಲ್ಪ ಬೆಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಸುತ್ತ. ಇಲ್ಲಿ ನಾನು ಮಾಡ್ತಾ ಇರೋದು ರಿಚ್ ಪ್ಲಮ್ ಕೇಕ್ ಆಗಿದ್ದರಿಂದ ನಾನಿಲ್ಲಿ ಬೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೆಣ್ಣೆಯನ್ನೆಲ್ಲ ಹಚ್ಚಾಗಿದೆ ಮೋಲ್ಡಿಗೆ. ಈಗ ಒಂದು ಬಟರ್ ಪೇಪರ್ನ ಸೈಜ್ನಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದು ಬೌಲಿಗೆ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಸ್ಪೈಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸ್ ಪೌಡರಲ್ಲಿ ಚಕ್ಕೆ, ಲವಂಗ, ಜಾಯಿಕಾಯಿ, ಹಾಗೆ ಏಲಕ್ಕಿ ಪುಡಿ ಎಲ್ಲ ಸೇರಿ 1 ಚಮಚದಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಕೋಕೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕೋಕೋ ಪೌಡ್ರ್ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಪ್ಲಮ್ ಕೇಕ್ ಡಾರ್ಕಾಗಿ ಬರಲಿ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರಲಿ ಅಂತ ಹಾಕಿದ್ದು. ನೋಡಿ, ಕೇಕ್ ಮಿಕ್ಸನ್ನು ರೆಡಿ ಮಾಡ್ಕೊಂಡಾಯಿತು, ಪಕ್ಕದಲ್ಲಿಡೋಣ. ಈಗ ನಾವು ಡ್ರೈ ಫ್ರೂಟ್ಸು ಸೋಕ್ ಮಾಡಿದ್ವಲ್ಲ, 24 ಅವರ್ಸ್ ಆಗಿದೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಸೋಕ್ ಆಗಿದೆ. ಒಂದು ಸ್ವಲ್ಪನೂ ಜ್ಯೂಸ್ ಇಲ್ಲ ಇದರೊಳಗೆ. ಜ್ಯೂಸ್ ಇದ್ದರೆ ಅದನ್ನು ಸೋಸ್ಕೊಂಡ್ಬಿಟ್ಟು ಉಪಯೋಗಿಸ್ಕೋಬೇಕಾಗತ್ತೆ. ಇದಕ್ಕೆ ನಾನು 1-2 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾರಣ ಏನಂದರೆ, ನಾವು ಹಾಗೆ ಡ್ರೈ ಫ್ರೂಟ್ಸನ್ನು ಕೇಕಿಗೆ ಹಾಕಿ ಮಿಕ್ಸ್ ಮಾಡಿದಾಗ ಅದು ತಳದಲ್ಲಿ ಹೋಗಿ ಕೂತ್ಕೊಳುತ್ತೆ. ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೇಕ್ ಮಧ್ಯದಲ್ಲಿ ನಮಗೆಲ್ಲ ಸಿಗುತ್ತೆ, ಡ್ರೈ ಫ್ರೂಟ್ಸು ಚೆನ್ನಾಗಿರುತ್ತೆ. ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನಿಗೆ 1/4 ಕಪ್ ಸಕ್ಕರೆಯನ್ನು ಹಾಕ್ಕೊಂಡು 1-2 ಚಮಚದಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗಿಬಿಟ್ಟು ಚಾಕ್ಲೇಟ್ ಕಲರ್ ಬರಬೇಕು. ಆದರೆ ಫ್ಲೇಮ್ನ ಜಾಸ್ತಿ ಮಾಡಿದ್ರೆ ಸೀದ್ಬಿಡುತ್ತೆ. ಕೇಕಿಗೆ ಹಾಕಿದಾಗ ಒಗುರು ಬರುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಒಂದು 10 ನಿಮಿಷ ಹಿಡಿಯುತ್ತೆ ಇದು ಚಾಕ್ಲೇಟ್ ಕಲರ್ ಬರೋ ಅಷ್ಟೊತ್ತಿಗೆ. ನೋಡಿ, ಬಣ್ಣ ಚೇಂಜ್ ಆಗ್ತಾ ಇದೆ. ಈಗ ಗಟ್ಟಿ ಕೂಡ ಆಗ್ತಾ ಇದೆ. 1/4 ಕಪ್ ನೀರನ್ನು ನಾನು 2 ಸರಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಸಣ್ಣದಾಗೆ ಇಟ್ಕೊಂಡಿದ್ದೀನಿ. ನಂತರ 1 ಕುದಿ ಬರುವಷ್ಟು ಅಷ್ಟೇ. ಆಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿಟ್ಕೊಂಡಿದ್ದೀನಿ, ಗಟ್ಟಿ ಆಗಬಾರ್ದು ಅಂತ. 1 ಕಪ್ಪಿಗಿನ್ನ ಸ್ವಲ್ಪ ಕಮ್ಮಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇದು ಪುಡಿ ಮಾಡ್ಕೊಂಡು ಬರಬೇಕಾಗತ್ತೆ. 1/4 ಕಪ್ಪು ನಾನು ಕ್ಯಾರಮಲ್ ಸಿರಪನ್ನು ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಸಕ್ಕರೆಯನ್ನು ಪುಡಿ ಮಾಡ್ಕೊಂಡು ಬರೋಣ. ಹಾಗೆ ಒಂದು ಬೌಲಿಗೆ 150 ಗ್ರಾಮಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರಿಡ್ಜಲ್ಲಿಟ್ಟಿರುವ ಬೆಣ್ಣೆಯನ್ನಾಗಲಿ ಮೊಟ್ಟೆಯನ್ನಾಗಲಿ ಬಳಸಬಾರ್ದು. ರೂಮ್ ಟೆಂಪ್ರೇಚರಲ್ಲಿರುವ ಬೆಣ್ಣೆಯನ್ನು ಬಳಸ್ಕೋಬೇಕಾಗತ್ತೆ. ನೋಡಿ, ಹಿಂಗೆ ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿದೆ ಬೆಣ್ಣೆ ಅಂತ ಅಂದು. ಬೆಣ್ಣೆಯನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಬೆಣ್ಣೆಯನ್ನು ಬೀಟ್ ಮಾಡಿಕೊಂಡ ನಂತರ ನಾವು ಪುಡಿ ಮಾಡಿಕೊಂಡಂಥ ಸಕ್ಕರೆಯನ್ನು ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕಾಗತ್ತೆ.
ನಾನು ತೊಗೊಂಡಂಥ ಸಕ್ಕರೆ ಪುಡಿಯನ್ನು 2 ಸರಿ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ತನಕ ಬೀಟ್ ಮಾಡ್ಕೋಬೇಕು ಅಂದರೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿ ತನಕ ಈ ಥರ ಬೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಮತ್ತು ಬೆಣ್ಣೆಯನ್ನು ಬೀಟ್ ಮಾಡಿಕೊಂಡು ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಇದೆ. ಈಗ ನಾನಿಲ್ಲಿ 4 ಮೊಟ್ಟೆಗಳನ್ನು ಬಳಸ್ತಾ ಇದ್ದೀನಿ. ಮೊದಲಿಗೆ 3 ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಸ್ಲೋ ಇಂದ ಐಗೆ ಇಟ್ಕೊಂಡು ಬೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಬೀಟ್ ಮಾಡ್ಕೊಂಡಾಗಿದೆ. ಈಗ ಇನ್ನೊಂದು ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. 3ರಿಂದ 4 ಮೊಟ್ಟೆ ಹಾಕೋಬೇಕಾಗತ್ತೆ. ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗಾಗಲೇ ಕ್ರೀಮಿ ಟೆಕ್ಸ್ಚರಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬೆಣ್ಣೆ ಥರನೇ ಬರುತ್ತೆ ಇದು ಕ್ರೀಮು. 1/4 ಕಪ್ಪು ಸಕ್ಕರೆಯನ್ನು ಹಾಕಿ ಕ್ಯಾರಮೆಲ್ ಸಿರಪ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಜೊತೆಲೇ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಲೈಟಾಗಿ ಕಲರ್ ಈಗಲೇ ಚೇಂಜ್ ಆಗಿದೆ. ಬೇಕಾದಮೇಲೆ ಒಳ್ಳೆ ಕಲರ್ ಬರುತ್ತೆ. ನಾನೆಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ರೆಸಿಪಿಗಳನ್ನ ಶೇರ್ ಮಾಡಿ. ನೋಡಿ, ಈಗೆಲ್ಲ ಬೀಟ್ ಮಾಡ್ಕೊಂಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಕೇಕ್ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕಾಗತ್ತೆ. ತಿರುಗಿಸ್ತಾ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ತಿರುಗಿಸ್ಕೊಳ್ಬೇಕು. ಮಾಡ್ಕೊಂಡಂಥ ಕೇಕ್ ಮಿಕ್ಸನ್ನು 2ರಿಂದ 3 ಸರಿ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಎಷ್ಟು ಗಟ್ಟಿ ಇದೆ ನೋಡಿ. ಈಗ ಡ್ರೈ ಫ್ರೂಟ್ಸು ನಾವು ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದನ್ನು ಕೂಡ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಇನ್ನೊಂದು ಕಡೆ ನಾನು ಓವೆನ್ನ ಪ್ರೀ ಹೀಟಿಗೆ ಇಟ್ಕೊಂಡಿದ್ದೀನಿ. 160 ಇದರಲ್ಲಿ 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಕೇಕ್ ಬೇಕಾಗೋದಕ್ಕೆ ರೆಡಿಯಾಗಿದೆ. ಮೋಲ್ಡಿಗೆ ಹಾಕ್ಕೊಳ್ಳೋಣ ಎಲ್ಲದನ್ನು. ಎಲ್ಲ ಸಮ ಪ್ರಮಾಣದಲ್ಲಿ ಹರಡ್ಕೊಂಡು ಒಂದು 2 ಸರಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ. ಒಳಗಡೆ ಏರ್ ಏನಾದ್ರು ಇದ್ದರೆ ಹೋಗುತ್ತೆ. ಮೇಲ್ಗಡೆ ಟಾಪಿಂಗ್ಸು ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸು, ಡ್ರೈ ನಟ್ಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಚೆರಿ, ವಾಟರ್ ಮೆಲನ್ ಸೀಡ್ಸು ಹಾಗೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಟಾಪಿಂಗ್ಸ್ ಎಲ್ಲ ಹಾಕಾಗಿದೆ. ಈಗ ಬೇಕಿಗೆ ಇಡೋಣ. 180 ಡಿಗ್ರಿನಲ್ಲಿ ನಾನು 40 ನಿಮಿಷ ಫಸ್ಟ್ ಬೇಕಾಗೋದಕ್ಕೆ ಇಟ್ಟಿದ್ದೆ. ನಂತರ ಒಂದು ಟೂತ್ ಪಿಕ್ಕಿಂದ ಚೆಕ್ ಮಾಡಿಬಿಟ್ಟು ಮತ್ತೆ 10 ನಿಮಿಷ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ. ಪರ್ಫೆಕ್ಟ್ ಕಲರ್ ಬಂದಿದೆ. ಕ್ರಿಸ್ಮಸ್ ರಿಚ್ ಪ್ಲಮ್ ಕೇಕು ಓವೆನಿಂದ ತೆಗೆದಿದ್ದೀನಿ. ಈಗ ನೋಡಿ, ಈ ಥರ ಒಂದು ಟೂತ್ ಪಿಕ್ ಇಟ್ಟು ನೋಡಿದ್ರೆ ಅದರೊಳಗೆ ಏನು ಬರಬಾರ್ದು. ಇನ್ನೂ ಹಸಿ ಇದ್ದರೆ ಬೇಕಾಗಿಲ್ಲ, ಇನ್ನೂ ಬೇಕ್ ಮಾಡಬೇಕು ಅಂತ ಅರ್ಥ. ನೋಡಿ, ಪರ್ಫೆಕ್ಟಾಗಿ ಹಾಕಿದ್ದೀನಿ ಬೇಕಿಂಗ್ ಪೌಡರನ್ನು. ಹಾಗಾಗಿ ಮೇಲ್ಗಡೆ ಸೀಳು ಜಾಸ್ತಿ ಬಂದಿಲ್ಲ. ಕೆಲವರು ಬೇಕಿಂಗ್ ಪೌಡ್ರನ್ನು ಹೆಚ್ಚು ಹಾಕ್ಬಿಟ್ಟಿರ್ತಾರೆ, ಮೇಲ್ಗಡೆ ಸೀಳು ಹೊಡ್ಕೊಡ್ಕು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಮೋಲ್ಡನ್ನು ಅಷ್ಟು ಚೆನ್ನಾಗಿ ಬಿಡ್ತಾ ಇದೆ ಇದು. ನಿಮಗೆ ಇಷ್ಟು ಡಾರ್ಕ್ ಕಲರ್ ಬೇಡ ಅಂತ ಅಂದರೆ ಕೋಕೋ ಪೌಡ್ರನ್ನು
ಸ್ಕಿಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮೋಲ್ಡನ್ನು ಬಿಟ್ಟಿದೆ ಅಂತ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಕ್ರಿಸ್ಮಸ್ ರಿಚ್ ಪ್ಲಮ್ ಕೇಕನ್ನು ಮಾಡ್ಕೋಬೋದು ಅಂತ ಅಂದು. ಸೂಪರಾಗಿ ಬಂದಿದೆ ನೋಡಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮನೆಯಲ್ಲಿಯೇ ಈ ಕ್ರಿಸ್ಮಸ್ಸಿಗೆ ಕ್ರಿಸ್ಮಸ್ ರಿಚ್ ಪ್ಲಮ್ ಕೇಕನ್ನು ಮಾಡ್ಕೊಳ್ಳಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ. ಧನ್ಯವಾದಗಳು.